ಎಜಿ ನ್ಯೂಸ್ಗೆ ಸ್ವಾಗತ. ಅಣ್ಣ ತಮ್ಮಂದಿರ ನಡುವಿನ ವೈಷಮ್ಯವೇ ರೈತರ 2 ಎಕರೆ ತೋಟದ ಬೆಳೆ ನಾಶಕ್ಕೆ ಕಾರಣವಾಗಿದೆ ಎಂಬ ಆರೋಪ ಯಾದಗಿರಿ ಜಿಲ್ಲೆಯ ಬಂದಳ್ಳಿ ಗ್ರಾಮದಲ್ಲಿ ಕೇಳಿಬಂದಿದೆ. ಯಾದಗಿರಿ ತಾಲೂಕಿನ ಬಂದಳ್ಳಿ ಗ್ರಾಮದ ಸರ್ವೆ ನಂಬರ್ 197/98 ರಲ್ಲಿ 2 ಎಕರೆ ಜಮೀನು ಹೊಂದಿರುವ ರೈತ ದೇವೇಂದ್ರಪ್ಪ ಅವರು ಕರಿಬೇವು ಹಾಗೂ ದುಂಡು ಮಲ್ಲಿಗೆ ಬೆಳೆ ಬೆಳೆದಿದ್ರು. ಉತ್ತಮವಾಗಿ ಬೆಳೀತಾ ಇದ್ದ ತೋಟದಲ್ಲಿ ಏಕಾಏಕಿ ಸುಮಾರು 500ಕ್ಕೂ ಹೆಚ್ಚು ಕರಿಬೇವು ಗಿಡಗಳು ಒಣಗಿ ಇರೋದು ಕಂಡು ಬಂದಿದ್ದು, ಎಲೆಗಳು ಬಾಡಿ ಮುದುಡಿಕೊಂಡಿರುವ ಲಕ್ಷಣಗಳು ಕೂಡ ಗೋಚರಿಸಿದೆ. ತಮ್ಮ ಅಣ್ಣ ತಮ್ಮಂದಿರು ಆದ ದೇವಪ್ಪ, ಸಿದ್ಲಿಂಗಪ್ಪ ಹಾಗೂ ಶರಣಪ್ಪ ಜಮೀನಿನ ಜಗಳದ ದ್ವೇಷದಿಂದ ಕಳೆನಾಶಕವನ್ನ ಗಿಡಗಳ ಮೇಲೆ ಸಿಂಪಡಿಸಿ ಬೆಳೆ ಹಾಳು ಮಾಡಿದ್ದಾರೆ ಎಂದು ರೈತ ದೇವೇಂದ್ರಪ್ಪ ಆರೋಪಿಸಿದ್ದಾರೆ. ಕೆಲ ಗಿಡಗಳಿಗೆ ಪಂಪ್ ಮೂಲಕ ನೇರವಾಗಿ ಕಳೆನಾಶಕ ಸಿಂಪಡಿಸಲಾಗಿದೆ ಎನ್ನಲಾಗಿದೆ. ಕಳೆದ ವರ್ಷವೂ ಇದೇ ರೀತಿಯ ಘಟನೆ ಸಂಭವಿಸಿ ಹೂವಿನ ಬೆಳೆ ಹಾನಿಗೊಳಗಾಯಿತು. ಆಗ ಯಾವುದೇ ದೂರು ಕೊಡದೆ ಸಹಿಸಿಕೊಂಡಿದೆ. ಈ ಬಾರಿ ಮತ್ತೆ ಬೆಳೆ ಹಾಳಾಗಿರೋದ್ರಿಂದ ಭಾರಿ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ರೈತ ದುಃಖವನ್ನು ತೋಡಿಕೊಂಡಿದ್ದಾರೆ. ನಾನು ಬಂದಳ್ಳಿ ಗ್ರಾಮದ ರೈತ ಮತ್ತು ಸಮಾಜ ಸೇವಕ. ಆದರೆ ನನ್ನ ಕೃಷಿ ಭೂಮಿ ಬಂದು ನನ್ನ ಹೆಸರಿಗೆ ಬಂದಿರೋದು 2 ಎಕರೆ 20 ಗುಂಟೆ. ಈ ಜಮೀನಲ್ಲಿ ನಾನು 26 ಗುಂಟೆ ಕರಿಬೇವು, 10 ಗುಂಟೆ ದುಂಡು ಮಲ್ಲಿಗೆ ಹಚ್ಚಿದ್ದೀನಿ. ಅದು ಹೂವಾಗಲಾರ್ದಂಗೆ ಅದಕ್ಕೆ ಸರ್ವನಾಶ ಎಣ್ಣೆ ಹೊಡೆದು ಹಾಳು ಮಾಡ್ತಾಯಿದ್ದಾರೆ. ಮತ್ತು ಕರಿಬೇವು ಚೆನ್ನಾಗಿ ಅದಕ್ಕೆ ಸದಿ ಮಸಾಲೆ ಎಣ್ಣೆ ಗೊಬ್ಬರ ನಿಗಾ ಮಾಡಿ ಚೆನ್ನಾಗಿ ಬೆಳೆಸಿದಾಗ ಮಾರಬೇಕನ್ನೋಷ್ಟರಲ್ಲಿ ಅದಕ್ಕೆ ಸರ್ವನಾಶ ಎಣ್ಣೆ ಹೊಡೆದು ಅದನ್ನು ಕೂಡ ಮಾರಾಟ ಮಾಡ್ಲಿಕ್ಕೆ ಬರಲಾರ್ದಂಗೆ ಮಾಡ್ತಾಯಿದ್ದಾರೆ. ಈ ರೀತಿ ನಮ್ಮ ಅಣ್ಣ ತಮ್ಮರು ಸುಮಾರು 20 ವರ್ಷದಿಂದ ಆಯಿತು. ನಮ್ಮ ತಂದೆ ತಾಯಿ ಕೂಡ ಕಿರುಕುಳ ಕೊಟ್ಟು ಅವರು ಕೂಡ ಸಣ್ಣಾಗಿ ಸೊರಗಿ ನಮ್ಮ ತಂದೆ ಕೂಡ ಎದೆ ಹೊಡೆದು ಮರಣ ಹೊಂದಿದ. ಈಗ ನಮ್ಮ ತಾಯಿ ಕೂಡ ಕಿರುಕುಳ ಕೊಡ್ತಾಯಿದ್ದಾರೆ. ಮತ್ತು ಈಗ ನಾಟು ಚೆಲ್ಬೇಕಂತೇಳಿ ನಾಟು ಹಚ್ಬೇಕಂತೇಳಿ ನಾಟು ಬೆಳೆಸಿದ್ದೀವಿ. ಅದಕ್ಕೂ ಕೂಡ ವಿಷ ಹೊಡೆದು ಅದು ಅರ್ಧ ಸತ್ತಿದೆ. ಇನ್ನೂ ಸ್ವಲ್ಪ ಉಳಿದಿದೆ ಅಂಥೇಳಿ ಅದನ್ನು ಕೂಡ ಸಾಯಿಲಿ ಅಂಥೇಳಿ ನಾವು ಒಂದು ಟ್ಯಾಂಕ್ ಮಾಡಿದ್ದೀವಿ. ಆ ಟ್ಯಾಂಕಿನಲ್ಲಿ ಕೂಡ ವಿಷ ಬೆರೆಸಿ ಆ ನೀರು ನಾರಾಗಿ ಬಿಟ್ಟಾಗ ಅದು ಕೂಡ ಸತ್ತು ಹೋಗಲಿ ಅಂಥೇಳಿ ಈ ರೀತಿ ಮಾಡಿದ್ದಾರೆ. ಮತ್ತು ಇಲ್ಲಿ ಅಕ್ಕಪಕ್ಕದ ಅಣ್ಣ ತಮ್ಮರಾಗಲಿ ಬೇರೆ ರೈತ ಬಾಂಧವರಾಗಲಿ ನಾವು ಮಕ್ಕಳಿಗೆ ಎದ್ದು ನಾವು ಇದು ಮಾಡ್ತೀವಿ. ಹೂಕೊಂಡು ನೀರು ಕಾಣ್ದ ಅಲ್ಲಿ ಪರ್ಸನ್ ಇಲ್ಲಿ ಪರ್ಸನ್ ಹಾಕಿದ್ದೆ ಕಣ್ಣು ನೋಡ್ರಿ. ಇಲ್ಲ ಈ ಹೊಲಕ್ಕೆ ಅದು ಎಣ್ಣೆ ಪಿಣ್ಣೆ ಹೊಡೆದಾರ ಏನು ಮಾಡ್ಯಾರ ಅದ್ರ ಬಗ್ಗೆ ಜಾಗ ಅದೇ ನೋಡ್ಬೋದು. ಏನು ಮಾಡೋಣ ನಾವು ನಮಸ್ತೆ ಆಗ್ತದೆ ನೋಡ್ಕೊಂಡು ಇವ್ರಿಗೆ ಎದ್ದು ಹೊಡೆದು ಹಿಂಗಾಗಿ ನಮಗೇನು ಉದಿಲ್ಲ ಚಳಿ ಯಾವಾಗ ಮಾಡ್ಬೇಕು ನೋಡಿ ಸರ್. ಯಾರು ಮಾಡ್ರ ಇದೆಲ್ಲ ಅವ್ರಿಗೆ ಮತ್ತೆ ಯಾರಿಲ್ಲ. ಅವ್ರ ಹೆಸರು ಗೊತ್ತದ? ಮಕ್ಕಳ ಮಕ್ಕಳೇ ಅದೇ ಹೆಸರು ಹೇಳಿ. ಸಿದ್ಧಲಿಂಗಪ್ಪ ಮತ್ತೆ ಸತ್ತ ದೊಡ್ಡ ಅತ್ತನ ಹೆಸರು ಸಾಬಣ. ಮತ್ತೆ ಇನ್ನ ಯಾರು? ಮಗ ಶಾಣೆ ಎಂಬ ಅವನ ಮಗ ಶಾಣೆ ಎಂಬ ಸಾಬಣ ಮಗ. ಅವು ಒಂದು ಹಂಗೆ ಕಲ್ತಾವ ನೋಡ್ರಿ. ಸತ್ತಿನ ಸಾವಿರ ಮನೆಗೆ ಕಾಸು ನನ್ನ ಮಕ್ಕಳೇ. ನಾನು ಆಕಿ ಇಬ್ಬರೇ ನಮ್ಮ ತವ್ರ ಮನೆ ಕೊಟ್ಟರೆ ನಮ್ಮಿಬ್ಬರು ನಾವು ಒಂದೇ ಮನೆಗೆ. ಅವು ಈ ರೀತಿ ಮಾಡೋಕತ್ತೇವೆ. ನಾವು ಸುಮ್ಮನೆ ಕುಂತೀವಿ. ನಮ್ಗೆ ಯಾವುದು ಗೊತ್ತಿಲ್ಲ. ಅಡಿಗೆ ಆಳ ಮನೆ ಅಪ್ಪ ಏನು ಮಾಡ್ತಾವೆ ಅಡಿಗೆ ಹಂಗೆ ಮಾಡ್ತಾವೆ. ಹೊಯ್ಕೊಳ್ ತಂದು ನನ್ನ ಗಂಡು ಗುಣಿಸಿ ಹಾಸಿಗೆ ಸತ್ತಾವ ನನ್ನ ಗಂಡ. ಅವ್ರಿ ನಮ್ಮ ಅಕ್ಕನ ಮಕ್ಕಳ ಮತ್ತೇನು ಮಾಡ್ತೀವಿ. ಈ ಕುರಿತು ರೈತ ದೇವೇಂದ್ರಪ್ಪ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲು ಮುಂದಾಗಿದ್ದು, ಪ್ರಕರಣ ದಾಖಲಾದ ಬಳಿಕ ಪೊಲೀಸರು ಕೈಗೊಳ್ಳುವ ಕ್ರಮದತ್ತ ಸ್ಥಳೀಯರು ಗಮನ ಹರಿಸಿದ್ದಾರೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.